ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೊಸ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೊ ಬಿಗಿನರ್ಸ್ ಕೂಡ ಆರಾಮಾಗಿ ಹಾಕ್ಬೋದು. ಒಂದೇ ಸ್ಟೆಪ್ಪು ಒಂದೇ ಕಲರಲ್ಲಿ ಹಾಕುವಂಥ ಡಿಸೈನು. ಸೊ ಅದಕ್ಕಾಗಿ ನಾನಿಲ್ಲಿ ರಿಂಗ್ ಬೀಡು ಮತ್ತು ರೌಂಡ್ ಬೀಡು ಮೀಡಿಯಮ್ ಸೈಜು ಮತ್ತು 2 ಸೈಜ್ ಅಥವಾ 3 ಸೈಜ್ ಬೀಡುಗಳನ್ನು ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ 2 3 ನಿಮ್ಗೆ ಯಾವ್ದು ಬೇಕೋ ಆ ಥರದನ್ನ ಚಾಯ್ಸ್ ಮಾಡಿಕೊಂಡು ಹಾಕ್ಕೊಳ್ಳಿ ಸಣ್ಣ ಬೀಡು. ಸೊ ರಿಂಗ್ ಬೀಡು ಮತ್ತು ಮೀಡಿಯಮ್ ಬೀಡು ನಿಮಗೆ ಕಂಪಲ್ಸರಿಯಾಗಿ ಬೇಕೇ ಬೇಕು. ಸೊ ರಿಂಗ್ ಬೀಡಲ್ಲಿ ನಿಮ್ಗೆ ಯಾವ ಥರದ್ದಾದರೂ, ರೌಂಡ್ ಬೀಡಲ್ಲಿ ಯಾವ ಥರದ್ದು ಡಿಸೈನ್ ಆದರೂ ನಡೆಯುತ್ತೆ ಅಥವಾ ಪ್ಲೇನ್ ಆದರೂ ನಡೆಯುತ್ತೆ. ನಾನಿಲ್ಲಿ ಪ್ಲೇನ್ ತೊಗೊಂಡಿದ್ದೀನಿ. ಸೊ ಎಷ್ಟೋ ಜನ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದೇ ಸುಮಾರು ಜನ ನೋಡ್ತಾ ಇದ್ದಾರೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ಹಾಕಿದ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ಹೊಸ ಹೊಸ ವಿಡಿಯೋಗಳನ್ನು ಬೇಗನೆ ನೋಡ್ಬೋದು. ಸೊ ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡೋಂಥದ್ದು 10 ನೀಡಲ್. ಸೊ 10 ನಂಬರ್ ನೀಡಲ್ನ ತೊಗೊಂಡು, ಸೊ ದಾರನ ನಾನು 6 ಎಳೆ ತೊಗೊಂಡಿದ್ದೀನಿ. ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಬಟ್ಟೆ ಹಾಕಿಬಿಟ್ಟು ಲಾಕ್ ಮಾಡಿದ್ದೀನಿ. ಸೊ ಲಾಕ್ ಆದಮೇಲೆ ಪಕ್ಕಕ್ಕೆ ಇನ್ನೊಂದು ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಡಿಸೈನಲ್ಲಿ ನಾನು 2 ಸರಿ ಲಾಕ್ ಮಾಡ್ಕೊತೀನಿ. ಅಂದರೆ ಸಿಂಗಲ್ ಕ್ರೋಶ ಲಾಕ್ ಅಂತ ಏನು ಹೇಳ್ತೀವಿ, 2 ಸರಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೋಡಿ 3 ಚೈನು, 4, 5 ಚೈನ್ ಹಾಕ್ಕೊಂಬಿಟ್ಟು ಬಟ್ಟೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಂದ ಸ್ವಲ್ಪ ಒಳಗಡೆ ನೀವು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಆವಾಗ ನಮಗೆ ಬಟ್ಟೆ ಜಗ್ಗಲ್ಲ, ಇಲ್ಲಾಂದರೆ ಸುಕ್ ಬರುತ್ತೆ. ಸ್ವಲ್ಪ 1 ಪಾಯಿಂಟ್ ಒಳಗಡೆ ಮಾಡ್ಕೊಳ್ಳಿ. ಸೊ ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶ ಲಾಕ್ನೇ ಹಾಕಬೇಕು. ಸೊ ಲಾಕ್ ಆದಮೇಲೆ ಒಂದು ಚೈನ್ ಆದಮೇಲೆ ನೋಡಿ ನೀಡಲ್ ಮೇಲೆ 2 ಸಾರಿ ದಾರನ ತಗೋಬೇಕು. ಸ್ವಲ್ಪ ದೂರಕ್ಕೆ, ತುಂಬ ದೂರ ತಗೋಬೇಡಿ, ಸ್ವಲ್ಪ ದೂರಕ್ಕೆ ನೋಡಿಕೊಂಡು ಬಟ್ಟೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಬಂದು, ಸೊ ಈ ರೀತಿ 2 ಸೇರಿ 1 ಮಾಡಬೇಕು, 2 ಸೇರಿ 1 ಮಾಡಬೇಕು, 2 ಸೇರಿ 1 ಮಾಡಬೇಕು, 3 ಸಾರಿ ಸ್ಟೆಪ್ಪು ಬರುತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ತ್ರಿಬಲ್ ಕ್ರೋಶ ಅಂತ ಹೇಳ್ತೀವಿ ನಾವು. ಈ 3 ಸ್ಟೆಪ್ಪಲ್ಲಿ ಮಾಡ್ಕೊಂಬರೋದನ್ನು ನಾವು ತ್ರಿಬಲ್ ಕ್ರೋಶ ಅಂತ ಕರಿತೀವಿ. ಥ್ರೆಡ್ಡಿನ ಮೇಲೆ ಎತ್ಬಿಟ್ಟು ನಾನು 3 ಒಂದು ಬೀಡನ್ನು ಹಾಕಿದ್ದೀನಿ. ಈ ರೀತಿ ಹಾಕ್ಕೊಂಬಿಟ್ಟು ಮತ್ತು ನೆಕ್ಸ್ಟ್ ನಾವು ಥ್ರೆಡ್ಡನ್ನು ಕರೆಕ್ಟಾಗಿ ಯಾವಾಗಲೂ ಇದು ಮಾಡ್ಕೊಳ್ಳಿ. ನೋಡಿ ಮತ್ತೆ ನೀಡಲ್ ಮೇಲೆ 2 ಸರಿ ತೊಗೊಂಡು ಪಕ್ಕದಲ್ಲೇ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಈ ರೀತಿ ಎಳ್ಕೊಂಬನ್ನಿ. 2 ಸೇರಿ 1 ಮಾಡಿ, ಮತ್ತೆ 2 ಸೇರಿ 1 ಮಾಡಬೇಕು, ಮತ್ತೆ ಇನ್ನೊಂದು ಸರಿ 2 ಸೇರಿ 1 ಮಾಡಬೇಕು. ತ್ರಿಬಲ್ ಕ್ರೋಶ ಅಂತ ಕರಿತೀವಿ. ಮತ್ತು ಥ್ರೆಡ್ಡನ್ನ ಮೇಲೆ ಎತ್ಕೊಂಡ್ಬಿಟ್ಟು 3 ಬೀಡನ್ನು ಹಾಕ್ತಾಯಿದ್ದೀನಿ. 2 ಬೀಡನ್ನು ಕೂಡ ಸಣ್ಣ ಬೀಡನ್ನು ಹಾಕ್ಕೋಬೋದು. ಬಟ್ ನೀಡಲ್ ನೀವು ಸಣ್ಣ ನೀಡಲ್, ಇದಕ್ಕಿಂತ ನೀವು ಸಣ್ಣದು ನೀಡಲ್ನ ತೊಗೋಬೇಕಾಗುತ್ತೆ. ಇಲ್ಲಿ 10 ನಂಬರ್ ನೀಡಲಿಗೆ ನಮಗೆ 3 ಕರೆಕ್ಟ್ ಆಗುತ್ತೆ. ಹಾಗೆ ಥ್ರೆಡ್ ಕೂಡ ಜಾಸ್ತಿ ಆದರೆ ನೀಡಲ್ ಮೇಲೆ ಇದರಲ್ಲಿ ಹೋಗಲ್ಲ. ಸೊ ಈ ಒಂದು 6 ಎಳೆ ದಾರಕ್ಕೆ ನಮಗೆ ಕರೆಕ್ಟಾಗಿ 10 ನೀಡಲ್ ಕರೆಕ್ಟ್ ಆಗುತ್ತೆ. ನೋಡಿ ಮತ್ತೆ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶ ಮಾಡಿಕೊಂಡು ಮತ್ತೆ ಒಂದು 3 ಬೀಡನ್ನು ಹಾಕಿಬಿಟ್ಟು ಮತ್ತೆ ನೀಡಲ್ ಮೇಲೆ 2 ಸರಿ ತೊಗೊಳ್ಳಿ. ಪಕ್ಕದಲ್ಲೇ ಅಲ್ಲಿ ಬಟ್ಟೆಗೆ ನೀಡಲ್ನ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಮತ್ತೆ ತ್ರಿಬಲ್ ಕ್ರೋಶ ಮಾಡಬೇಕು ನಾವು. ಈ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ಪನ್ನ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ನಾನು 7 ಬೀಡು ಮತ್ತು 8 ಸಾರಿ ತ್ರಿಬಲ್ ಕ್ರೋಶ ಮಾಡ್ತೀನಿ. ಇಲ್ಲಿ ನಾನು ಒಟ್ಟೊಟ್ಟಿಗೆ 2 ಬೀಡನ್ನು ತೊಗೊಂಬಿಟ್ಟು ಮಾಡ್ತಾಯಿದ್ದೀನಿ. ಪ್ರಾಕ್ಟೀಸ್ ಇದ್ದವ್ರು ಮಾತ್ರ ಈ ರೀತಿ ಮಾಡ್ಬೋದು. ಸೊ ಪ್ರಾಕ್ಟೀಸ್ ಇಲ್ಲದೇ ಇದ್ದವರು ಒಂದೊಂದೇ ಬೀಡನ್ನು ತೊಗೊಂಬಿಟ್ಟು ಹಾಕಿ ಆಮೇಲೆ ಮಾಡಿ. ನೋಡಿ ಈ ರೀತಿ ತ್ರಿಬಲ್ ಕ್ರೋಶ
ನಾವು ಒಂದೇ ಲೆವೆಲಲ್ಲಿ ಮಾಡ್ಕೋಬೇಕು. ಒಂದು ಗಿಡ್ಡ ಅಥವಾ ಒಂದು ಉದ್ದ ತುಂಬ ಎಳೆಯೋದು ಮಾಡಬಾರ್ದು. ಒಂದೇ ಲೆವೆಲಲ್ಲಿ ಇರಬೇಕು ನಮಗೆ ತ್ರಿಬಲ್ ಕ್ರೋಶ್ಗಳು. ಒಂದು ಬೀಡು ಮತ್ತು ಪಕ್ಕದಲ್ಲೇ ಪಕ್ಕನೇ ನಾವು ತ್ರಿಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕಿಲ್ಲಿ. ಅಂದರೆ ಒಂದೇ ಹೊಲಿಗೆ ಅಲ್ಲ, ಪಕ್ಕನೇ ಮಾಡಬೇಕು, ತುಂಬ ದೂರನೂ ಅಲ್ಲ. ಅದು ಒಂದೇ ರೀತಿಯಾಗಿ ನಮಗೆ ಕಾಣಿಸ್ಬೇಕು. ನಮಗೆ ಅಲ್ಲಿ ಹೋಲ್ ತುಂಬ ದೊಡ್ಡದಾಗಿ ಒಂದೇ ಕಡೆನೂ ಕಾಣಬಾರ್ದು, ತುಂಬ ಗ್ಯಾಪ್ ಆಗು ಕಾಣಬಾರ್ದು. ಆ ರೀತಿ ಪಕ್ಕನೇ ತ್ರಿಬಲ್ ಕ್ರೋಶ್ಗಳನ್ನು ಹಾಕಬೇಕು ನಾವು. ಮತ್ತೆ ಒಂದು ಬೀಡನ್ನು ಹಾಕ್ಬಿಟ್ಟು ಮತ್ತೆ ನೀಡಲ್ ಮೇಲೆ 2 ಸಾರಿ ತಗೊಳ್ಳಿ, ಥ್ರೆಡನ್ನು ಎಳ್ಕೊಂಬನ್ನಿ, ಮತ್ತು 2 ಸೇರಿ 1 ಮಾಡಿ, 2 ಸೇರಿ 1 ಮಾಡಿ, 2 ಸರಿ 1 ಮಾಡಿ, 3 ಸರಿ ನಾವು ಈ ರೀತಿ ಮಾಡೋದಕ್ಕೆ ತ್ರಿಬಲ್ ಕ್ರೋಶ ಅಂತ ಕರಿತೀವಿ. ಡಬಲ್ ಕ್ರೋಶ ಆದರೆ ಒಂದೇ ಸಾರಿ ತೊಗೊತೀವಿ. ಇಲ್ಲಿ ತ್ರಿಬಲ್ ಕ್ರೋಶಕ್ಕೆ ನಾವು ನೀಡಲ್ ಮೇಲೆ 2 ಸರಿ ಈ ರೀತಿ ತಗೋಬೇಕು. ಈ ರೀತಿ ಟೋಟಲಾಗಿ ನಾನು 7 ಬೀಡನ್ನು ಹಾಕಿದ್ದೀನಿ. 8 ತ್ರಿಬಲ್ ಕ್ರೋಶನ ಹಾಕಿದ ಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಕಾಣಬೇಕು. ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ. ಬೀಡನ್ನು ಕೌಂಟ್ ಮಾಡಿಕೊಂಡು ತುಂಬ ದೂರ ಅಲ್ಲ, ಕರೆಕ್ಟಾಗಿ ಲೆವೆಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ನೀಡಲ್ನ ಹಾಕ್ಬಿಟ್ಟು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ಅದರ ಪಕ್ಕನೇ ಇನ್ನೊಂದು ಸಿಂಗಲ್ ಕ್ರೋಶ. ಇಲ್ಲಿ 2 ಸರಿ ನಾನು ಸಿಂಗಲ್ ಕ್ರೋಶ ಲಾಕನ್ನು ಮಾಡ್ತಾಯಿದ್ದೀನಿ ಬಟ್ಟೆಗೆ. ಸೊ ಈ ಸ್ಟೆಪ್ಪನ್ನು ಮಾತ್ರ ಮಿಸ್ ಮಾಡಬೇಡಿ. ಮತ್ತು ಇಲ್ಲಿ 3 ಚೈನ್ ಹಾಕ್ಬಿಟ್ಟು ಕರೆಕ್ಟಾಗಿ ಎಲ್ಲಿ ಬರುತ್ತೆ ನೋಡಿಕೊಂಡು ಸ್ವಲ್ಪ ಒಳಗಡೆನೆ, ಕರೆಕ್ಟಿಗಿಂತನೂ ಸ್ವಲ್ಪ ಒಳಗಡೆ ತೊಗೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಸರಿ ಸಿಂಗಲ್ ಕ್ರೋಶ. ಸೊ ಇನ್ನೊಂದು ಸರಿ ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿಂದ ನಾವು ಸ್ವಲ್ಪ ಥ್ರೆಡ್ನ ಮೇಲೆ ಎಳ್ಕೊಂಬಿಟ್ಟು, ಈಗ ರಿಂಗ್ ಬೀಡು ಮತ್ತು ದೊಡ್ಡದು ರೌಂಡ್ ಬೀಡನ್ನು ತೊಗೊಂಡಿದ್ದೀನಿ ನಾನು. ದೊಡ್ಡದು ಅಂದರೆ ತುಂಬ ದೊಡ್ಡದಲ್ಲ, ನಮಗೆ ರಿಂಗಿಗೆ ವರ್ಕ್ ಮಾಡೋ ಮುಂದೆ ಫ್ರೀಯಾಗಿ ಜಾಗ ಇರಬೇಕು. ಫುಲ್ ದೊಡ್ಡದು ಹಾಕ್ಕೊಂಬಿಟ್ರೆ ನಮಗೆ ವರ್ಕ್ ಮಾಡೋಕ್ಕಾಗಲ್ಲ. ಈ ರೀತಿ ಥ್ರೆಡನ್ನು ಹೊರಗಡೆ ಎಳ್ಕೊಂಬರ್ಬೇಕು. ಈ ಬೀಡ್ಗಳಿಂದ ಥ್ರೆಡ್ನ ಹೊರಗಡೆ ಎಳ್ಕೊಂಬಂದು ಒಂದು ಸರಿ ಈ ಬೀಡನ್ನು ಲಾಕ್ ಮಾಡ್ಕೊಳ್ಳಿ. ಲಾಕನ್ನು ಮಾಡ್ಕೊಂಡಾದಮೇಲೆ ನೋಡಿ, ಕರೆಕ್ಟಾಗಿ ಎಲ್ಲಿ ಬರುತ್ತೆ ಬಟ್ಟೆಯಲ್ಲಿ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶ. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಪಕ್ಕಕ್ಕೆ ನೋಡಿ, ಈ ಬೀಡನ್ನು ನಾವು ಈ ರೀತಿ ಹಿಂದ್ಗಡೆ ಮಾಡ್ಕೋಬೇಕು. ಹಿಂದ್ಗಡೆ ಅಂದರೆ ಮೇಲ್ಗಡೆ ವರ್ಕ್ ಮಾಡ್ಕೋಬೇಕು. ನಾವು ಬೀಡನ್ನು ಹಿಂದ್ಗಡೆ ತೊಗೊಂಡ್ರೆ ನಮಗೆ ಬೀಡ್ ಮೇಲ್ಗಡೆ ವರ್ಕ್ ಆಗುತ್ತೆ. ಈ ರೀತಿ ಬೀಡ್ ಮೇಲ್ಗಡೆ ನಾವು ಈ ರೀತಿ ಸಿಂಗಲ್ ಕ್ರೋಶಗಳನ್ನು ಮಾಡ್ಕೋಬೇಕು. 3ನೇ ಸಿಂಗಲ್ ಕ್ರೋಶ ಮಾಡಿದ್ದೀನಿ. ಇದು 4ನೇ ಸಿಂಗಲ್ ಕ್ರೋಶ. ತುಂಬ ಟೈಟಾಗಿ ಹಾಕಬೇಡಿ, ಎಳಿಬೇಡಿ, ಯಾಕೆಂದರೆ ಬೀಡು ನಮಗೆ ಕಟ್ಟಾದರೆ ಮತ್ತೆ ರಿಪೀಟ್ ನಮ್ಮ ಪೂರ್ತಿ ಬಿಚ್ಚಿಬಿಟ್ಟು ಹಾಕಬೇಕಾಗುತ್ತೆ. ಇಲ್ಲಿ ಒಂದು ಸಣ್ಣ ಬೀಡನ್ನು ಹಾಕ್ತಾಯಿದ್ದೀನಿ. 3 mm ಬೀಡಕ್ಕಿಂತ ಇನ್ನೊಂದು ಸ್ವಲ್ಪ ದೊಡ್ಡದಿದ್ರೆ ಹಾಕ್ಕೊಳ್ಳಿ, ಇನ್ನು ಹೈಲೈಟ್ ಆಗೋಕ್ಕೆ ನಿಮಗೆ ಕಾಣಿಸುತ್ತೆ. ಬೀಡನ್ನು ಹಾಕ್ಬಿಟ್ಟು ಬೀಡನ್ನು ಲಾಕ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನಾವು ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈ ರೀತಿ ರಿಂಗ್ ಮೇಲ್ಗಡೆ ಈಗ ಮೊದಲು 4 ಸಿಂಗಲ್ ಕ್ರೋಶ ಹಾಕಿದ್ವಲ್ಲ, ಇಲ್ಲೂ ಕೂಡ ಮತ್ತೆ ಬೀಡಾದಮೇಲೆ ಮತ್ತೆ 4 ಸಿಂಗಲ್ ಕ್ರೋಶಗಳನ್ನು ಹಾಕ್ಕೋಬೇಕು. 4 ಸಿಂಗಲ್ ಕ್ರೋಶಗಳನ್ನು ಈ ನೋಡಿ ಬೀಡಿನ ಥ್ರೆಡ್ಡು ಕೂಡ ಇರುತ್ತೆ, ಅಲ್ಲಿ ನೀಟಾಗಿ ನಿಧಾನಕ್ಕೆ ಹಾಕ್ಕೊಳ್ಳಿ. ಏಕೆಂದರೆ ಆ ಥ್ರೆಡ್ಡನ್ನು ಎಳೆದು ಕಟ್ಟಾಬಿಟ್ರೆ ಮತ್ತೆ ನಾವು ಬಿಚ್ಚಿಬಿಟ್ಟು ಹಾಕಬೇಕಾಗುತ್ತೆ. 4 ಸಿಂಗಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಏನು ರಿಂಗ್ ಬೀಡ್ ಪಕ್ಕನೇ ಇರುತ್ತಲ್ಲ, ಅಲ್ಲಿ ಸಿಂಗಲ್ ಕ್ರೋಶ, ಆ ಸಿಂಗಲ್ ಕ್ರೋಶಕ್ಕೆ ಒಂದು ಸರಿ ಸಿಂಗಲ್ ಕ್ರೋಶ, ಮತ್ತು 3 ಚೈನ್ ಹಾಕ್ಬಿಟ್ಟು ಈ ಲಾಕಿನ ಮೇಲೇ ಲಾಕನ್ನು ಹಾಕ್ಕೋಬೇಕು. ಈ ಲಾಕಿನ ಮೇಲೇ ಲಾಕ್ ಹಾಕ್ಬಿಟ್ಟು ಮತ್ತೆ ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ಳಿ ಬಟ್ಟೆನ. ಆವಾಗ ಉಲ್ಟಾ ಮಾಡಿದ್ವಲ್ಲ, ಈ ಸ್ಟ್ರೈಟ್ ಮಾಡ್ಕೊಳ್ಳಿ. ಈ ಬೀಡನ್ನು ಈ ರೀತಿ ಸ್ಟ್ರೈಟ್ ಮಾಡಿ, ನಮಗೆ ಈ ರೀತಿ ಹಿಂದೆ ಮುಂದೆ
ಆಗಬೇಕು. ಈ ರೀತಿ ಕರೆಕ್ಟಾಗಿ ಹಿಡ್ಕೊಂಬಿಟ್ಟು ಇಲ್ಲಿಂದ ಮತ್ತೆ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಬಿಟ್ಟು ನಾವೇನೀಗ ಫಸ್ಟ್ ಇವಾಗ 3 ಚೈನ್ ಹಾಕಿದ್ವಲ್ಲ, ಆ 3 ಚೈನಿಗೆ ಈ ರೀತಿ ನಡು ಮಧ್ಯೆ ಗ್ಯಾಪ್ ಇರುತ್ತೆ, ಅಲ್ಲಿ ಹಾಕ್ಬಿಟ್ಟು ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲೆ 2 ಸರಿ ಥ್ರೆಡನ್ನು ತಗೊಂಡು ಮತ್ತು ಈ ಬೀಡ್ ಮೇಲುಗಡೆ ನಾವು ಈಗ ಟ್ರಿಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶ್ಗಳನ್ನು ಮಾಡಿಬಿಟ್ಟು ಇಲ್ಲಿಂದ ಮತ್ತೆ 1 2 3 ಚೈನ್ ಹಾಕ್ಕೊಂಬಿಟ್ಟು ನೋಡಿ, ಈ ಕೆಳಗಡೆ ಆ ಟ್ರಿಬಲ್ ಕ್ರೋಶದ ಹಿಂದ್ಗಡೆಯಿಂದ ಮತ್ತೆ ನೀಡಲ್ನ ತೊಗೊಂಬಂದು ಒಂದು ಲಾಕ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ತೊಗೊಳ್ಳಿ, ರಿಂಗ್ ಬೀಡಿಂದ ಥ್ರೆಡ್ನ ಎಳ್ಕೊಂಬಂದು ಈ ರೀತಿ ಟ್ರಿಬಲ್ ಕ್ರೋಶನ್ನು ಮಾಡ್ಕೊಂಬಿಟ್ಟು, ಟ್ರಿಬಲ್ ಕ್ರೋಶ ಆದಮೇಲೆ 3 ಚೈನ್ ಮತ್ತು ಈ ರೀತಿ ಹಿಂದ್ಗಡೆಯಿಂದ ಒಂದು ಸರಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಪಿಕೋಟ್ ರೀತಿ ಮಾಡಬೇಕು. ಈ ರೀತಿ ರಿಂಗ್ ಮೇಲ್ಗಡೆ ನಾವು ಟ್ರಿಬಲ್ ಕ್ರೋಶ್ಗಳನ್ನು ಮಾಡ್ಕೋಬೇಕು. ಸ್ವಲ್ಪ ರಿಂಗ್ ನಾವು ವರ್ಕ್ ಮಾಡೋ ಮುಂದೆ ನಿಧಾನಕ್ಕೆ ಮಾಡಬೇಕು, ಯಾಕೆಂದರೆ ರಿಂಗ್ ತುಂಬ ನಾವು ಫೋರ್ಸಾಗಿ ಇದು ಮಾಡಿದಾಗ ರಿಂಗ್ ಕಟ್ಟಾದರೆ ಮತ್ತೆ ಮೊದಲಿಂದನೇ ಪೂರ್ತಿ ಬಿಚ್ಚಿಬಿಟ್ಟು ಮತ್ತೆ ರಿಂಗ್ ಬೀಡನ್ನು ಹಾಕಿಬಿಟ್ಟು ವರ್ಕ್ ಮಾಡಬೇಕಾಗುತ್ತೆ. ಸೊ ಇದನ್ನು ಹಾಕೋ ಮುಂದೆ ಯಾವಾಗಲೂ ನಾವು ನಿಧಾನಕ್ಕೆ ವರ್ಕ್ ಮಾಡ್ಕೋಬೇಕು. ಈ ರೀತಿ ಕರೆಕ್ಟಾಗಿ ನಾವು ಟ್ರಿಬಲ್ ಕ್ರೋಶ್ಗಳನ್ನು, ಇಲ್ಲಿ ನೀವು ಬೇಕಂದರೆ ಡಬಲ್ ಕ್ರೋಶನೂ ಮಾಡ್ಕೋಬೋದು ಅಥವಾ ಟ್ರಿಬಲ್ ಕ್ರೋಶನೂ ಮಾಡ್ಕೋಬೋದು. ಸ್ವಲ್ಪ ಟ್ರಿಬಲ್ ಕ್ರೋಶ ಆದರೆ ಸ್ವಲ್ಪ ಲೆಂತಿ ಬರುತ್ತೆ, ನಮಗೆ ಹೈಲೈಟಾಗಿ ಡಿಸೈನ್ ಕಾಣುತ್ತೆ ಅಂದ್ಬಿಟ್ಟು ಅಷ್ಟೇ. ನೀಡಲ್ ಮೇಲೆ 2 ಸರಿ ದಾರ ತೊಗೊಳ್ಳಿ, 3 ಇರುತ್ತೆ. ಮತ್ತು ರಿಂಗ್ ಬೀಡು ಒಳಗಡೆ ಹಾಕಿಬಿಟ್ಟು ಥ್ರೆಡ್ನ ಎಳ್ಕೊಂಬಂದರೆ 4 ಥ್ರೆಡ್ ಇರುತ್ತೆ. 2 ಸೇರಿ 1 ಮಾಡಿ, 2 ಸೇರಿ 1 ಮಾಡಿ, 2 ಸೇರಿ 1 ಮಾಡಿ, 3 ಸರಿ ಈ ರೀತಿ ಮಾಡಿಬಿಟ್ಟು 3 ಚೈನ್ ಹಾಕಿ ಮತ್ತು ಈ 2 ಟ್ರಿಬಲ್ ಕ್ರೋಶದ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಥ್ರೆಡ್ನ ತೊಗೊಂಬಂದು ಲಾಕ್ ಮಾಡಿ. ಸೊ ಪಿಕಟ್ ಮಾಡೋರ್ಗಂತೂ ತುಂಬ ಗೊತ್ತಿರುತ್ತೆ, ಈಸಿಯಾಗಿರುತ್ತೆ. ಸೊ ಬಿಗಿನರ್ಸ್ಗೆ ಏನಾದರೂ ಸ್ವಲ್ಪ ನಿಮಗೆ ತುಂಬ ಸ್ಪೀಡ್ ಅಂತ ಅನಿಸಿದರೆ ನೀವು ಸ್ಲೋ ಮಾಡ್ಕೊಂಡಾದರೂ ನೋಡ್ಬೋದು. ಸೊ ಯೂಟ್ಯೂಬಲ್ಲಿ ಆಪ್ಷನ್ ಇರುತ್ತೆ, ನೀವು ಸ್ಲೋ ಮಾಡಿಕೊಂಡು ವಿಡಿಯೋನ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಈ ರೀತಿ ನಾವು ಟ್ರಿಬಲ್ ಕ್ರೋಶ 9 ರಿಂದ 10 ಟ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಸೊ 9 ಹಿಡಿಸಿದರೆ 9 ಮಾಡಿ, ಸೊ 10 ಆದರೆ 10 ಮಾಡ್ಬೋದು. ಸೊ ನಾನು ಇಲ್ಲಿ ನೋಡ್ತೀನಿ ನನಗೆ ಎಷ್ಟು ಆಗುತ್ತೋ ನಾನು ಅಷ್ಟಿಲ್ಲಿ ಟ್ರಿಬಲ್ ಕ್ರೋಶ್ಗಳನ್ನು ಮಾಡಿಬಿಟ್ಟು ಪಿಕೌಟ್ ಮಾಡ್ತೀನಿ ಈ ರೀತಿ. ಸೊ ಇಲ್ಲಿ ಟ್ರಿಬಲ್ ಕ್ರೋಶ್ಗಳನ್ನು ಒಂದೇ ಲೆಂತಲ್ಲಿ ಮಾಡ್ಕೊಳ್ಳಿ, ಒಂದು ತುಂಬ ಉದ್ದ ಎಳೆಯೋದು ಥ್ರೆಡನ್ನು ಗಿಡ್ಡ ಮಾಡೋದು ಮಾಡಬೇಡಿ. ಸೊ ನಾವು ಇಲ್ಲಿ ಹೆಣೆಯೋ ಮುಂದೆ ಫ್ರೀ ಆಗಿರಬೇಕು, ತುಂಬ ದೊಡ್ಡ ಬೀಡನ್ನು ಹಾಕಿಬಿಟ್ರೆ ನಮಗೆ ಇಲ್ಲಿ ಈ ರೀತಿ ನೋಡಿ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬರೋಕ್ಕಾಗಲ್ಲ. ಸೊ ಹೀಗಾಗಿ ಮೀಡಿಯಮ್ ಸೈಜನ್ನು ರಿಂಗ್ ಒಳಗಡೆ ಬೀಡನ್ನು ತೊಗೊಳ್ಳಿ. ತುಂಬ ದೊಡ್ಡ ಬೀಡ್ ತೊಗೊಂಡ್ರೆ ನಮಗೆ ವರ್ಕ್ ಮಾಡೋಕ್ಕಾಗಲ್ಲ. ಸೊ ಆ ಕಡೆ ಈ ಕಡೆ ಸ್ವಲ್ಪ ರಿಂಗ್ ಸೈಡಿಗೆ ದಾರ ಕಾಣಿಸುತ್ತೆ ಬಿಟ್ಟರೆ ಇನ್ನೇನಿಲ್ಲ, ಬಟ್ ದೂರಿಂದ ನೋಡಿದಾಗ ನಮಗೆ ಆ ಥ್ರೆಡ್ಡು ಗಿಡ್ಡು ಏನೂ ಕಾಣಿಸಲ್ಲ ನಮಗೆ. ನೋಡಿ ಈ ರೀತಿ ರಿಂಗ್ ಮೇಲ್ಗಡೆ ನಾವು ಟ್ರಿಬಲ್ ಕ್ರೋಶ್ಗಳನ್ನು ವರ್ಕ್ ಮಾಡ್ಕೋಬೇಕು. ನೀವು ಇದು ಡಿಸೈನಿಗೆ 7 ಎಳೆನೂ ತೊಗೋಬೋದು, ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. 6 ಅಥವಾ 7 ಎಳೆ ತೊಗೊಳ್ಳಿ, ಏನು ತೊಂದರೆ ಏನಿಲ್ಲ. 8 ಎಳೆ ಆದರೆ ತುಂಬ ದಪ್ಪ ಆಗುತ್ತೆ. ಸ್ವಲ್ಪ ನಮಗೆ ತಿಕ್ನೆಸ್ ಬೇಕು ಅನ್ನೋರು 7 ಎಳೆನೂ ಕೂಡ ತೊಗೋಬೋದು, ಯಾಕೆಂದರೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಇದು. ಹಾಗೆ ಒಂದೇ ಸ್ಟೆಪ್ಪಲ್ಲಿ ಮುಗಿದೋಗುತ್ತೆ, ಒಂದೇ ಕಲರಲ್ಲಿ ಹಾಕುವಂಥ ಡಿಸೈನ್ ಇದು. ನೋಡಿ ಟೋಟಲು ನಾನು 10 ಹಾಕಿದ್ದೀನಿ. ಸೊ ಲಾಸ್ಟಿಗೆ ಕ್ರೋಶ ಮೇಲೆ ಒಂದು ಸರಿ ಥ್ರೆಡನ್ನು ತೊಗೊಂಡು ನೋಡಿ ಏನು ಸಿಂಗಲ್ ಕ್ರೋಶ ಮಾಡಿದ್ವಲ್ಲ, ಬೀಡನ್ನು ಹಾಕ್ಬಿಟ್ಟು ಲಾಕ್ ಮಾಡಿದ್ವಲ್ಲ, ಇದ್ರೊಳಗಡೆ ನಾವು ನೋಡಿ ಈ ರೀತಿ
ಆ ಥ್ರೆಡ್ ಒಳಗಡೆನೆ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬಂದು ಒಂದು ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇಲ್ಲಿ ನಾವು ಬೀಡನ್ನು ಹಾಕಿದ್ಮೇಲೆ 3 ಚೈನ್ ಹಾಕಿರ್ತೀವಲ್ಲ, ಆ ಒಂದು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಇಲ್ಲಿ ಒಂದು ಡಬಲ್ ಕ್ರೋಶ ಮಾಡಿಕೊಂಡು ನೋಡಿ, ಡಬಲ್ ಕ್ರೋಶ ಕರೆಕ್ಟಾಗಿ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಸ್ವಲ್ಪ ಒಳಗಡೆನೆ ತೊಗೊಂಡು ಈ ರೀತಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ಳಿ. ನಾವು ಆ್ಯಕ್ಚುಲಿ ಬೀಡಿಗೆ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸರಿ ಲಾಕ್ ಮಾಡ್ಕೋಬೇಕಾಯ್ತು. ಸೊ ನಾನು ಒಂದೇ ಸರಿ ಲಾಕ್ ಮಾಡಿದ್ದೀನಿ. ಸೊ 2 ಸರಿ ಲಾಕ್ ಮಾಡಿಬಿಟ್ಟು ಡೈರೆಕ್ಟ್ ಆಮೇಲೆ ಬೀಡಿಗೆ ನಾವು ಸಿಂಗಲ್ ಕ್ರೋಶ್ಗಳನ್ನು ಹಾಕ್ಕೋಬೋದು. ಸೊ ನಾನಲ್ಲೇ ಸ್ವಲ್ಪ ಮರ್ತೆ ನೋಡಿ. 2 ಸರಿ ಲಾಕ್ ಆದಮೇಲೆ ನೋಡಿ ಈ ರೀತಿ 2 ಸರಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಕಾಣಿಸುತ್ತೆ. ಸೊ ಇಲ್ಲೂ ಕೂಡ ಈಗ ನೆಕ್ಸ್ಟ್ ಇದೇನು ಮಾಡಿದ್ದೀನಲ್ಲ ವರ್ಕ್, ಸೇಮ್ ವರ್ಕ್ ಇಲ್ಲಿ ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. 2 ಸರಿ ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿಂದ ಒಂದು ಚೈನ್ ಹಾಕ್ಬಿಟ್ಟು ನೀಡಲ್ ಮೇಲೆ 2 ಸರಿ ದಾರ ತೊಗೊಂಡು ಥ್ರೆಡ್ನ ಎಳ್ಕೊಂಬಂದು ತ್ರಿಬಲ್ ಕ್ರೋಶ ಮಾಡಿ ಮತ್ತು ಥ್ರೆಡ್ನ ಮೇಲೆ ಎತ್ಕೊಂಡು ಸಣ್ಣ ಬೀಡನ್ನು ತೊಗೊತಾ ಇದ್ದೀನಿ. ಬೀಡನ್ನು ತೊಗೊಂಡ್ಬಿಟ್ಟು ಈ ರೀತಿ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ 2 ಸರಿ ದಾರ ತಗೊಳ್ಳಿ. ಅದ್ರ ಪಕ್ಕನೇ ಏನು ತ್ರಿಬಲ್ ಕ್ರೋಶ ಮಾಡಿದ್ದೀವಲ್ಲ ಅದ್ರ ಪಕ್ಕನೇ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಈ ರೀತಿ ಎಳ್ಕೊಂಬನ್ನಿ. ಮತ್ತು ಇನ್ನೊಂದು ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳಿ. ಈ ರೀತಿ ತ್ರಿಬಲ್ ಕ್ರೋಶ ಆದ ತಕ್ಷಣ ಮತ್ತೆ ಇನ್ನೊಂದು ಬೀಡು. ಸೊ ಬೀಡನ್ನು ಹಾಕ್ಬಿಟ್ಟು ಮತ್ತೆ ನೀಡಲ್ ಮೇಲೆ 2 ಸರಿ ದಾರ ತೊಗೊಂಡು ಮತ್ತೆ ಅದ್ರ ಪಕ್ಕನೇ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬನ್ನಿ. ಥ್ರೆಡ್ನ ಎಳ್ಕೊಂಬಂದ್ಬಿಟ್ಟು ಈ ರೀತಿ 2 ಸರಿ 1 ಮಾಡಿ, 2 ಸರಿ 1 ಮಾಡಿ, 2 ಸರಿ 1 ಮಾಡಿ, 3 ಸರಿ ಈ ರೀತಿ ಮಾಡಬೇಕು. ಇದಕ್ಕೆ ನಾವು ತ್ರಿಬಲ್ ಕ್ರೋಶ ಅಂತ ಕರಿತೀವಿ. ನೋಡಿ ಪಕ್ಕಕ್ಕೆ ಒಂದೇ ಹೊಲಿಗೆ ಅಲ್ಲ, ಪಕ್ಕನೇ ನಾವು ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ಎಳ್ಕೊಂಬರ್ಬೇಕು. ಒಂದೇ ಹೊಲಿಗೆ ಮಾಡೋದ್ರಿಂದ ನಮಗೆ ಹೋಲು ಕಾಣಿಸುತ್ತೆ. ಸೊ ಒಂದೇ ಹೊಲಿಗೆ ಹಾಕೋದಲ್ಲ ಇದು, ಅದ್ರ ಪಕ್ಕನೇ ಹತ್ತತ್ರ ಹಾಕೋದಂಥದ್ದು. ದೂರನೂ ಅಲ್ಲ, ಪಕ್ಕ ಅಂದರೆ ಸ್ವಲ್ಪ ಗ್ಯಾಪ್ ಕಾಣೋ ರೀತಿ ಹಾಕೋದಲ್ಲ. ಇಲ್ಲಿ ನೋಡಿ ಈ ರೀತಿ ಥ್ರೆಡ್ ಎಳ್ಕೊಂಬಂದು 3 ಸರಿ ನಾವು ಈ ರೀತಿ 2 ಸರಿ 1 ಮಾಡ್ಕೋಬೇಕು. 3 ಸರಿ ಈ ರೀತಿ ಮತ್ತೆ ಒಂದು ಬೀಡ್. ಸೊ ಈ ಸ್ಟೆಪ್ ಹಾಕೊಂಬಂದೆ ಕರೆಕ್ಟಾಗಿ ಬೀಡನ್ನು ನೀವು ಕೌಂಟ್ ಮಾಡ್ಕೊಳ್ಳಿ. 7 ಬೀಡ್ ಆಗಬೇಕು, 8 ತ್ರಿಬಲ್ ಕ್ರೋಶ್ಗಳಾಗಬೇಕು. ಸೊ ನೀವು ರಿಂಗ್ ಬೀಡಿಗೆ 9 ಹಿಡಿಸಿದ್ರೆ 9 ಹಾಕಿ, 10 ಹಿಡಿಸಿದ್ರೆ 10 ತ್ರಿಬಲ್ ಕ್ರೋಶ್ಗಳನ್ನು ಹಾಕ್ಕೊಳ್ಳಿ. ನಿಮಗೆ ಯಾವ ರೀತಿ ಕರೆಕ್ಟಾಗಿ ಬರುತ್ತೋ, ಕೆಲವರಿಗೆ 9 ಬರ್ಬೋದು. ಯಾಕೆಂದರೆ ನೀವು ಅಕಸ್ಮಾತ್ ಥ್ರೆಡ್ 7 ಎಳೆ ತೊಗೊಂಡ್ರೆ ನಿಮಗೆ ತಿಕ್ಕಾಗಿರುತ್ತಲ್ಲ, ಆವಾಗ 9 ತ್ರಿಬಲ್ ಕ್ರೋಶ್ಗಳು ಬರುತ್ತೆ. ಸೊ ಮೇಲ್ಗಡೆ ನಾವೇನು ಸಿಂಗಲ್ ಕ್ರೋಶ ಹಾಕಿದ್ದೀವಲ್ಲ ರಿಂಗಿಗೆ, ಅಲ್ಲಿ ಮಾತ್ರ ಕರೆಕ್ಟಾಗಿ ನಿಮಗೆ 4 ಸಿಂಗಲ್ ಕ್ರೋಶ, 1 ಬೀಡು ಮತ್ತು 4 ಸಿಂಗಲ್ ಕ್ರೋಶ ಕರೆಕ್ಟಾಗಿ ಕೂರುತ್ತೆ. ಅಲ್ಲಿ ಏನು ತೊಂದರೆ ಏನಿಲ್ಲ. ನೋಡಿ ಈ ರೀತಿ 6 ಬೀಡ್ ಆಗಿದೆ. ಇನ್ನೊಂದು ಬೀಡ್ ಹಾಕಿದರೆ ಮುಗೀತು. ಇನ್ನೊಂದು ಬೀಡ್ ಹಾಕ್ಬಿಟ್ಟು ಇನ್ನೊಂದು ತ್ರಿಬಲ್ ಕ್ರೋಶ ಹಾಕಬೇಕು. ನಾವು ಬೀಡ್ಗಳನ್ನು ಮಾತ್ರ ಕೌಂಟ್ ಮಾಡಿಕೊಂಡು ಕರೆಕ್ಟಾಗಿ ಹಾಕ್ಕೊಳ್ಳಿ, ಆವಾಗ ನಮಗೆ ನೀಟಾಗಿ ಬರುತ್ತೆ. ನೋಡಿ ಈ ರೀತಿ ಥ್ರೆಡ್ನ ಎಳ್ಕೊಂಬಂದು 2 ಸರಿ 1 ಮಾಡಿ, 2 ಸರಿ 1 ಮಾಡಿ, 2 ಸರಿ 1 ಮಾಡಿ. ಸೊ ತ್ರಿಬಲ್ ಕ್ರೋಶ ಆದಮೇಲೆ ಒಂದು ಚೈನ್, ಸ್ಟಾರ್ಟಿಂಗು 2 ಸರಿ ಸಿಂಗಲ್ ಕ್ರೋಶ ಆದಮೇಲೆ ಒಂದು ಚೈನ್ ಹಾಕ್ಕೊಂಡ್ಬಿಟ್ಟೆ ತ್ರಿಬಲ್ ಕ್ರೋಶ ಹಾಕ್ಕೊತೀವಿ. ಇಲ್ಲೂ ಕೂಡ ಅಷ್ಟೇ, ಲಾಸ್ಟಿಗೂ ಕೂಡ ಒಂದು ಚೈನ್ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಕರೆಕ್ಟಾಗಿ ನೋಡಿ ಈ ರೀತಿ ಸ್ವಲ್ಪ ಬಗ್ಸಿದ್ರೆ ನಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಒಳಗಡೆ ತೊಗೊಂಬಂದು ಈ ರೀತಿ ಲಾಕ್ ಮಾಡಿದರೆ ನಮಗೆ ರೌಂಡಾಗಿ ನೀಟಾಗಿ ಕೂರುತ್ತೆ. ತುಂಬ ಟೈಟಾಗಿ ಎಳೆದು ಹಾಕಿಬಿಟ್ರೆ ಅದು ನಮಗೆ ಸ್ವಲ್ಪ ಇದಾಗುತ್ತೆ, ಎಳೆದಾಗುತ್ತೆ.
ಈ ರೀತಿ 2 ಸರಿ ಮತ್ತೆ ಇನ್ನೊಂದು ಸರಿ ಸಿಂಗಲ್ ಕ್ರೋಶ ಲಾಕ್ ಹಾಕೊಂಡ್ಬಿಟ್ಟು ಮತ್ತೆ ಇಲ್ಲಿಂದ 5 ಚೈನ್ ಹಾಕೋಬೇಕು. 5 ಚೈನ್ ಹಾಕೊಂಡ್ಬಿಟ್ಟು ಕರೆಕ್ಟಾಗಿ ಬಟ್ಟೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. 5 ಚೈನಲ್ಲಿ ಏನು ಹಾಕಿರ್ತೀವಲ್ಲ ಇಲ್ಲಿ ನಮಗೆ ಕುಚ್ಚು ಬರುತ್ತೆ. ಸೊ ಇಲ್ಲಿ 3 ಸ್ಟೆಪ್ ನಾವು ಈ ಡಿಸೈನ್ ಆದಮೇಲೆ ಕುಚ್ಚಿಗೆ ನಾವು ಜಾಗ ಬಿಡೋದು. ಸೊ ನೋಡಿ ಈ ರೀತಿ ಲಾಸ್ಟಿಗೆ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕೊಂಡ್ಬಿಟ್ಟು ಥ್ರೆಡ್ನ ಕಟ್ ಮಾಡ್ಕೊಂಬಿಡಿ. ಸೊ ನೋಡಿ ಈ ರೀತಿ ಡಿಸೈನ್ ಬರುತ್ತೆ. ಸ್ಟಾರ್ಟಿಂಗ್ ಕುಚ್ಚಿಗೆ 5 ಎಳೆ ದಾರನ ಇಟ್ಕೊಂಡಿದ್ದೀವಿ. ನೋಡಿ ಲಾಸ್ಟಿಗೆಲ್ಲ ಆದಮೇಲೆ ಈ ರೀತಿ ಕರೆಕ್ಟಾಗಿ ಸ್ವಲ್ಪ ಸೆಟ್ ಮಾಡಿ ಅದಷ್ಟು ಬಿಟ್ಟರೆ ನೀಟಾಗಿ ಕೂರುತ್ತೆ ಇದು ಡಿಸೈನು. ಹಾಗೆ ಬೇಗ ಆಗುತ್ತೆ. ಒಂದೇ ಸಿಂಗಲ್ ಸ್ಟೆಪ್ಪು ಒಂದೇ ಕಲರಲ್ಲಿ ಬೇಗ ಮುಗಿಸ್ಕೋಬೋದು. ಕುಚ್ಚಿಗೆ ನಾವು ಬೇರೆ ಕಲರ್ ಕಾಂಬಿನೇಷನ್ ಮಾಡಿಕೊಂಡ್ರೆ ಮುಗೀತು. ಸೊ ಸಿಂಗಲ್ ಕಲರ್ ಸ್ಯಾರಿ ಇದ್ದರೂ ಕೂಡ ಒಂದು ಸಿಂಗಲ್ ಕಲರಲ್ಲೇ ಕೂಡ ನಾವು ಈ ಡಿಸೈನ್ನ ಮಾಡ್ಕೋಬೋದು. ಸೊ ಇದಕ್ಕೆ ಕುಚ್ಚು ಹಾಕ್ಬಿಟ್ಟು ನಾನು ಫೈನಲಾಗಿ ತೋರಿಸ್ತೀನಿ. ನೋಡಿ ಕುಚ್ಚು ಹಾಕಿದ ಮೇಲೆ ಫೈನಲಾಗಿ ನಮಗೆ ಈ ರೀತಿ ಕಾಣಿಸುತ್ತೆ. ರಿಪೀಟೆಡ್ ಇದೇ ರೀತಿ ಕುಚ್ಚು ಹಾಕಿದ ಮೇಲೆ ಮತ್ತೆ ನಾನು ರಿಪೀಟ್ 8 ಟ್ರಿಬಲ್ ಕ್ರೋಶ 7 ಬೀಡ್ಸ್ನ ಹಾಕ್ಕೋಬೇಕು. ಮತ್ತು ರಿಂಗ್ ಬೀಡ್ಸ್ ಹಾಕ್ಕೊಂಬಿಟ್ಟು ನಾವು 4 ಸಿಂಗಲ್ ಕ್ರೋಶ 1 ಬೀಡು 4 ಸಿಂಗಲ್ ಕ್ರೋಶ ಹಾಕಿ ರಿಪೀಟೆಡಾಗಿ 9 ಅಥವಾ 10 ಟ್ರಿಬಲ್ ಕ್ರೋಶಗಳನ್ನು ಹಾಕ್ಕೋಬೇಕು. ಸೊ ಇದೇ ರೀತಿ ರಿಪೀಟಾಗಿ ಬರುತ್ತೆ. ಸೊ ಇಲ್ಲಿ ನಾನು ಕುಚ್ಚಿಗೆ 130 ಎಳೆ ತೊಗೊಂಡಿದ್ದೀನಿ, ಸ್ವಲ್ಪ ದಪ್ಪ ಕಾಣಲಿ ಅಂದ್ಬಿಟ್ಟು. ಸೊ ಬೇಬಿ ಕುಚ್ಚು ಸಣ್ಣ ಸಣ್ಣದಾಗಿ ಕಟ್ಟಿದ್ದೀನಿ. ಸೊ ಇವತ್ತಿನ ಡಿಸೈನ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು 500ಇಂದ 550 ತನಕ ನಾವು ಚಾರ್ಜ್ ಮಾಡ್ಕೋಬೋದು. ಸೊ ಸಿಂಗಲ್ ಕಲರು ಸಿಂಗಲ್ ಸ್ಟೆಪ್ಪಲ್ಲಿ ಮುಗಿಯುವಂಥ ಡಿಸೈನ್ ಇದು. ಸೊ ಇವತ್ತಿನ ಡಿಸೈನ್ ಫೈನಲಾಗಿ ಈ ರೀತಿ ಇದೆ. ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.